ಇನ್ನು ಆರ್ ನಗರ ಶಾಸಕ ಮುನಿರತ್ನ ಅವರ ಫ್ಲೆಕ್ಸ್ ಹಾಕಿದ್ದಕ್ಕೆ ಧಮಕಿ ಆರೋಪ. ಫ್ಲೆಕ್ಸ್ನಲ್ಲಿ ಶಾಸಕ ಮುನಿರತ್ನ ಅವರ ಫೋಟೋ ಹಾಕಿದ್ದಕ್ಕೆ ಧಮಕಿ ಹಾಕಲಾಗಿದೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಯುಗಾದಿ ಹಬ್ಬಕ್ಕೆ ಶುಭ ಕೋರುವಂತಹ ಫ್ಲೆಕ್ಸ್ನಲ್ಲಿ ಮುನಿರತ್ನ ಅವರ ಫೋಟೋ ಬಳಕೆಯಾಗಿದೆ. ಆದರೆ ಇದಕ್ಕಾಗಿ ಮುನಿರತ್ನ ಬೆಂಬಲಿಗ ವಿಜಿಗೆ ಕೈ ಮುಖಂಡ ಸಿದ್ದೇಗೌಡ ಧಮಕಿ ಹಾಕಿದ್ದಾರೆ ಎನ್ನುವಂತಹ ಆರೋಪ ಈಗ ಕೇಳಿಬರ್ತಾ ಇರೋದು. ದೂರವಾಣಿ ಕರೆ ಮಾಡಿ ಮುನಿರತ್ನ ಫೋಟೋ ಹಾಕಬೇಡಿ ಅಂತ ತಾಕೀತು ಮಾಡಿದಾರಂತೆ. ಲಗ್ಗೆರೆ ವಾರ್ಡ್ನಲ್ಲಿ ಅಳವಡಿಸಿದಂತಹ ಫ್ಲೆಕ್ಸ್ ಅನ್ನ ಹರಿದು ಹಾಕಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಏನ್ ವಿಜಯ್, ಏನಾಯ್ತು ನಿನ್ಗೆ? ಏನ್ ಅಣೆ ಆ ರೇಪಿಸ್ಟ್ ನನ್ ಮಗಂದ ಇಡೀ ಲಗ್ಗೆರೆ ಪೂರ್ತಿ ಬ್ಯಾನರ್ ಹಾಕಿದ್ಯಲ್ಲ? ಇಲ್ಲ ಇಲ್ಲ ಅದು ಇಡೀ ಒಕ್ಕಲಿಗರು ಒಂದಾಗಿ ಇಡೀ ವಾರ್ಡ್ ಒಂದಾಗದೆ. ನೀನ್ ಯಾಕಿಂತ ಕೆಲಸ ಮಾಡ್ದೆ? ಏನ್ ಅಂತದೇನು ಮಾಡಿಲ್ವಲ್ಲ. ಬ್ಯಾನರ್ ಹಾಕಿದ್ದು ಆ ರೇಪಿಸ್ಟ್ ನಂದ ತಪ್ಪೇ ಅಲ್ವಾ ವಿಜಯ್? ಇಲ್ಲ ಇಲ್ಲ ಒಕ್ಕಲಿಗರು ಹೆಣ್ಮಕ್ಳು ಕರೀತಾನ ಮಂಚಕ್ಕೆ, ನೀನ್ ಒಕ್ಕಲಿಗ ಅಲ್ವಾ? ಕೆಲ್ಸಗಳು ಮಾಡ್ತಾ ಇದೀವಲ್ಲ. ಕೆಲ್ಸ ಇನ್ನೂ ತೊಂದ್ರೆ ಆಯ್ತದೆ ನಿನ್ಗೀಗ ವಿಜಯ್. ಹೇಳ್ತೀನಿ ಕೇಳೋ, ಇನ್ನು 10 ಪಟ್ಟು ತೊಂದ್ರೆ ಆಗತ್ತೆ ನಿನ್ಗೆ. ಈ ರೀತಿ ಏನಾರ ನೀನ್ ರಾಜಕೀಯ ಮಾಡಿದ್ರೆ ಇಲ್ಲಿ ಲಗ್ಗೆರೆ ವಾರ್ಡ್ ಅಂದ್ಬಿಟ್ಟು ಎಲ್ಲಾರು ಮಾಡ್ಕೊ. ಆಯ್ತು ನೋಡಿ, ಆಯ್ತು ಬಿಡೋರು ವಿಜಯ್, ಆಯ್ತು. ಕೆಲ್ಸ ಅಂತ ಹೇಳ್ತೀಯ ನೀನ್, ಕೆಲ್ಸಕ್ ಬ್ಯಾನರ್ ಹಾಕ್ತೀಯ ನೀನು? ಕೆಲ್ಸಕ್ ಬ್ಯಾನರ್ ಹಾಕಿದ್ರೆ ಹಂಗಾರೆ ನಾವು ಸುಮ್ನೆ ಇದ್ ಬಿಡ್ತೀವಿ ಅಂತಿದ್ಯಾ ನೀನು? ಕಾಂಗ್ರೆಸ್ ಅವರು ನಾವು ಸುಮ್ನಿರ್ತೀವ? ಗಂಡಸ್ರಲ್ವಾ ನಾವು? ವಿಜಯ್ ಹೇಳ್ತೀನಿ ಕೇಳೋ, ಹೇಳ್ತೀನಿ ಕೇಳೋ, ನಾವು ಗಂಡಸ್ರೆ, ನೀನ್ ಸರ್ಕಾರದಲ್ಲಿ ಇರೋರು, ನೀನು ಕೆಲ್ಸ ಚಲೋಗಿ ಬ್ಯಾನರ್ ಹಾಕ್ತಿ ಅಂತ ಹೇಳ್ತೀಯಲ್ಲ ನೀನು? ಸರಿನಾ ಇದು? ಅದಲ್ಲಣ್ಣಯ್ಯ, ನನಗ್ ರಾಜಕೀಯನೇ ಬೇಡ. ಯಾಕೆ ಅಷ್ಟೊಂದು ಯಾಕೆ ಹಾಕ್ತೇ ನೀನು? ಗೆರೆ ತುಂಬಾ ಯಾಕೆ ಹಾಕಿದ್ಯಾ? ಕೇಳಿಸು, ತಗ್ಸಾಕು ಫಸ್ಟ್. ನಾನ್ ತಗಸಲ್ಲಣ್ಣ. ತಗ್ಸಲ್ಲ ಅಂದ್ರೆ ನೋಡು, ನೀನ್ ಕೆಲ್ಸ ಅಂದಲ್ಲ, ಕೆಲ್ಸಕ್ಕೆ ಗುಣ ಇಕ್ತಿವಿ, ಕೆಲ್ಸಕ್ಕೆ ಗುಣ ಇಕ್ತಿವಿ. ನೀನ್ ಮಾಡ್ಕೋ ಬಿಲ್ ನೋಡೋಣ. ಹಂಗಾರೆ ನೀನ್ ಅದ್ ಹೆಂಗ್ ಮಾಡ್ಕೊತೀಯ? ಬಿಲ್ ಮಾಡ್ಕೊಂಡ್ರೆ ಮಾಡ್ರಣ್ಣ, ಅದೇನ್ ಮಾಡ್ತೀವಿ. ನೀನ್ ಅದ್ ಹೆಂಗ್ ಬಿಲ್ ಮಾಡ್ತೀಯ ಮಾಡು ನೋಡೋಣ.